ಬ್ಯಾಂಡ್ ಹೇಳಿ. ಸತ್ಯವ್ರತ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದವನಿ. ಹಾಗಾಗಿ ನಿನ್ನನ್ನು ನೋಡುವುದಕ್ಕಾಗಿ ಓಡೋಡಿಕೊಂಡು ಬಂದೆ. ಓ ಸತ್ಯವ್ರತನೇ, ದಿನನಿತ್ಯಲೂ ನೀನು ಯಾರನ್ನು ಆರಾಧಿಸ್ತಿ? ಪರಮ ಪುರುಷೋತ್ತಮನಾದಂತಹ ಶ್ರೀಮನ್ನಾರಾಯಣನ ಕುರಿತ ವೈಕುಂಠಾಧಿಪತಿಯಾದಂತಹ ನಾರಾಯಣ ನಾಮಸ್ಮರಣೆ ನಿನ್ನ ರಕ್ತದ ಕಣಕಣದಲ್ಲಿಯೂ ಇದೆ ಎಂಬುದನ್ನು ಅರ್ಥವಿಸಿಕೊಂಡವ. ಅವನನ್ನು ಕಾಣಬೇಕು ಅಂತ ಅವನನ್ನು ಕಾಣುವ ಇಚ್ಛೆಯಿಂದಾಗಿ ನೀನು ಬಹಳಷ್ಟು ಪೂಜೆಯನ್ನು ಮಾಡ್ತಾ ಇದ್ದೆ. ಪುರಸ್ಕಾರ ನಡೆಯುತ್ತಾ ಇದೆ, ಯಾಗ ನಡೆಯುತ್ತಾ ಇದೆ, ಮಾಡ್ತಾ ಇದ್ದೇನೆ, ಎಲ್ಲವೂ ನಡೆಯುತ್ತಾ ಇದೆ. ದೇವರು ನೋಡ್ತಾ ಇದ್ದಾನೆ. ಆದ್ರೆ ದೇವರು ಕಾಣಲಿಲ್ವಲ್ಲ. ಸತ್ಯವ್ರತ, ನಿನ್ನನ್ನು ಕಾಣುವಂತ ಉದ್ದೇಶದಿಂದಲೇ ನಾನು ಬಂದಿದ್ದೇನೆ. ನೀನು ಅಂದ್ರೆ ಅರ್ಘ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ
ಸಣ್ಣ ಮೀನಾಗಿ ನಿನ್ನ ಅಂಗೈಯಲ್ಲಿ ಸೇರಿದವ ನಾನು. ನನ್ನನ್ನು ಬಿಸಾಡಬೇಡ, ನನ್ನನ್ನು ಸಾಕು, ನನಗೆ ಬೇರೆ ಜಾಗ ಕೊಡು ಅಂತ ಹೇಳಿದೆ. ಮನೆಗೆ ಎತ್ತಿಕೊಂಡು ಹೋದೆ. ಅಲ್ಲಿಯಾಗಿ ನೀನು ಮಾಡುವುದಿದ್ರೆ ಕಾರಣ ಬೇಕಲ್ಲ. ದೊಡ್ಡ ಗಾತ್ರದ ಮೀನು. ಹೌದು, ಇಲ್ಲಿ ಅಡಗಿದ್ಯಲ್ಲ. ಹೌದು, ಜನ ಯಾರು? ನಾನೇ ತಮ್ಮ. ತಮ ಎಂದರೆ ಕತ್ತಲು, ಅಲ್ಲಿ ಸೂರ್ಯವೇ ಕಾಣಬೇಕು. ಅಂತಹ ಕೆಲಸವನ್ನೇ ಮಾಡುವುದಕ್ಕೆ ಹೊರಟಿ ರಕ್ಕಸ ಕುಲದಲ್ಲಿ ಹುಟ್ಟಿ ಮಾಡಬಾರದಂತ ಅನ್ಯಾಯವನ್ನು ಮಾಡ್ತಾ ಇದೆಯಲ್ಲ. ವೇದಗಳನ್ನು ಅಪಮಾನ ಮಾಡಿ ಈ ಸಮುದ್ರ ಗರ್ಭದಲ್ಲಿ ಬಂದು ಸೇರಿದೆ. ಬ್ರಹ್ಮನಿಗೆ ಕೆಲಸವೇ ಇಲ್ಲದಂತಾಗಿ ಮಾಡಿದೆ. ಎಲ್ಲ ಲೋಕವೇ ಸ್ತಬ್ಧವಾಗಿ ಹೋಗಿದೆ. ನಾನೇ ಬ್ರಹ್ಮ, ನೀನೇ ಬ್ರಹ್ಮ, ನೀನೇ ವಿಷ್ಣು, ಬ್ರಹ್ಮಾಂಡಕ್ಕೆ ನಾನೇ, ನೀನೇ ಸಾಕ್ಷಾತ್ ಮಹೇಶ್ವರ. ಆಮೇಲೆ ತ್ರಿಮೂರ್ತಿಗಳೇ ನಾನು, ನನ್ನನ್ನೇ ಪೂಜಿಸಬೇಕು. ಗುರುವು ನೀನು, ನಾನೇ. ಶಿಷ್ಯರು ನೀನೆ, ನಾನೇ. ಏನು ಏನಂತ ಭಾವಿಸಿದ್ಯೋ? ಪ್ರಪಂಚದಲ್ಲಿ ಎಲ್ಲವೂ ತಾನಾಗಬೇಕೆಂಬ ಹಮ್ಮಲ ಎಲ್ಲರಿಗೂ ಇರ್ತದೆ, ಆದ್ರೆ ಆಗುವುದಿಲ್ಲ. ಎಲ್ಲಿ ಆದರೂ ಕಡಿವಾಣ ಇದ್ದೇ ಇರ್ತದೆ. ನಾನು ನಾರಾಯಣ ನಿನ್ನನ್ನು ಸಿಗಿದು ಆ ವೇದವನ್ನೆಲ್ಲ ಕೊಂಡು ಹೋಗಿ ಬ್ರಹ್ಮನಿಗೆ ಒಪ್ಪಿಸುವುದಕ್ಕೆ ಬಂದವ ನಾನೇ ಶ್ರೀ ಹರಿ. ಹರಿ ಮೀನಾಗಿ ಬಂದೀಯಾ? ಹೌದು. ಒಳ್ಳೆಯದನ್ನ ಆಯ್ಕೆ ಮಾಡಿದ್ದೀಯಾ? ಅಂದ್ರೆ ನಾವು ಯಾವತ್ತು ತಿನ್ನುವವರು. ನೀನು ಮೀನು ತಿಂತೀಯಾ? ನಿನ್ನ ಮುಖ ನೋಡುವಾಗ ಮೀನು ತಿನ್ನುವವನಾಗಿ ಕಾಣುವುದೇ ಇಲ್ಲ. ಹಿಂದಿನ ಒಂದು ದುಡ್ಡು ಕಾಣ್ತದೆ. ನನ್ನ ತಲೆಯಲ್ಲಿ ವಿಷಯ ಮಾತಾಡಿದೆ. ನಿನ್ನದೆಂತದಿದು? ಇದು ದಾಡೆ. ಮೀನಿನ ದಾಡೆ. ಜುಟ್ಟಲ್ಲ ದಾಡೆ. ಆದೀತು. ಅದನ್ನು ಹೀಗೆ ಮುರಿತೇನೆ. ಹೌದಾ? ಹಾಗೈತಿಲ್ಲ. ಸಕಲ ಚರಾಚರ ವಸ್ತುಗಳು ಕೂಡ ನನ್ನ ಆಣತಿಯಂತಿರಬೇಕು. ನಿಗಮ ಆಗಮಗಳು ಸಕಲ ವೇದಗಳು ನನ್ನಲ್ಲಿವೆ. ಆಗುವುದಿಲ್ಲ. ನಾನೇ ಆಗುವುದಿಲ್ಲ. ನಿಯಮವನ್ನು ಮೀರುವುದಕ್ಕಾಗುವುದಿಲ್ಲ ನಿನ್ನಿಂದ. ಏನು ಮಾಡಿದ್ರು ಕೂಡ ನನ್ನನ್ನು ನೀನೇನು ಮಾಡಲಾರೆ. ಮೀನೆಂಬ ಆಯುರ ಯೋಚನೆಯನ್ನು ಮಾಡಿ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಿ. ಸಿಗಿದು ತಿಂತೇನೆ. ನೀನು ಸಿಗುತ್ತಿರುವುದಕ್ಕೆ ನಿನ್ನ ಗಟ್ಟರಲ್ಲಿ ವಿಷ ತುತ್ತಾಗಿ ಇಳಿಯುವವ ನಾನಲ್ಲ. ನಾನು ಅದನ್ನು ಇಳಿಸಿಕೊಳ್ತೇನೆ. ವಿಷವಾಗಿ ಇಳಿಯುವವ ನಾನು. ಅದನ್ನು ಅಮೃತ ಹರಿಯನ್ನು ದ್ವೇಷ ಮಾಡಿ ಈ ಪ್ರಪಂಚದಲ್ಲಿ ಯಾರೂ ಬದುಕಿದ್ದಿಲ್ಲ. ಈಗಲೂ ಅಷ್ಟೇ. ನೀನು ಆ ಸತ್ತಂತಹ ವೇದವನ್ನು ನನ್ನ ಕೈಗಿತ್ತು ಇಲ್ಲಿಂದ ನೇರವಾಗಿ ಯಮನಾಲಯವನ್ನು ಸೇರಿದ್ರೆ ನಿನಗೆ ಪ್ರಾಣ ಸಮೇತವಾಗಿ ಯಮನಾಲಯಕ್ಕೆ ಕಳಿಸಿಕೊಡ್ತೇನೆ. ನಿನ್ನನ್ನು ತಿರುಗಿದು ತುಂಡು ತುಂಡು ತಿನ್ನುವಾಗ ಕೇಳುವವರು ಯಾರು? ನೀನು ತಿಂತೀಯಾ?
ತಿಂತೀಯಾ? ತಿಂತೇನೆ. ಬಾ. ನಾನು ಮೀನಾಗಿ ಬರುವುದಕ್ಕೆ ಮೂಲ ಉದ್ದೇಶ ಇಲ್ಲ. ದುಷ್ಟನಂತ ತಮಾಸುರ ಬ್ರಹ್ಮನಿಂದಂತ ವೇದವನ್ನು ಅಪಹರಿಸಿ ಬಂದವ. ಉಳಿಸಬೇಕಂತಾದ್ರೆ ನನಗೆ ವೇಷ ಮಾಡಿದ ಉಪಾಯ ಇಲ್ಲ. ಅವನ ಮೋಸವೂ ಹೋಯಿತು, ಲೋಕ ಕಲ್ಯಾಣವೂ ಆಯಿತು. ಆದ್ರೆ ಈಗ ಒಂದು ವಿಷಯ ನೋಡಲಿ ಕೇಳ್ತಾ ಇದೆ. ಗುಡುಗು, ಸಿಡಿಲು, ಮಿಂಚು, ಜೊತೆಯಾಗಿ ಉಲ್ಕಾಪಾತಗಳು. ಏನು ಮುನ್ಸೂಚನೆ ಅಂತ ಕೇಳ್ತೀಯಾ? ಇನ್ನು ಪ್ರಳಯವಾಗುವುದಕ್ಕೆ ಕೆಲವೇ ಗಳಿಗೆಗಳು ಉಳಿದಿದ್ದಾರೆ. ಆ ಹೊತ್ತಿನಲ್ಲಿ ನೀನನ್ನು ಉಳಿಸುವುದನ್ನ ಕರ್ತವ್ಯವಾಗಿದೆ. ನಾನು ಹೇಳಿದಂತೆ ನಾವೇನು ರಚಿಸಿದ್ದೀಯಾ? ಅದರಲ್ಲಿ ಸಕಲ ಬೀಜಾದಿಗಳನ್ನು ಇರಿಸಿದ್ದೀಯಾ? ಸಕಲ ಬೀಜ ಅಂದ್ರೆ ಎಲ್ಲ ಬೀಜ ಬೇಡ, ಔಷಧದ ಬೀಜ ಮಾತ್ರ ಬೇಕು. ನಿನ್ನ ಹೆಂಡತಿ ಕೂತ್ಕೊಂಡಿದ್ದಾಳ? ತಗೊಂಡಿದ್ಯಾ? ಕೂತಿದ್ದಾಳಲ್ಲ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಅಲ್ಲಿ ಒಂದು ವಾಸುಕಿ ಹರಿಯುತ್ತಾ ಇದ್ದಾನೆ, ಅವಳನ್ನು ಎಳೆದು ತಂದು ನಾವೇಗೂ ಈ ನನ್ನ ಕೋಡಿಗುಬಿಗಿ ಪ್ರಳಯ ಕಾಲದಲ್ಲಿ ಜಲದ ಮೇಲೆ ಸುತ್ತಾಡುತ್ತಾ ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಬಾ. ಹೇಗೆ ತಿರುಗಾಡಿದ ಹಾಗಾದದ್ದಲ್ಲ. ನಾನು ಈ ನೀರಿನ ಮೇಲೆ ಸುತ್ತುತ್ತಾ ಇದ್ದದ್ದು ಬಹಳ ಕಾಲದಿಂದ. ಗುಡುಗು, ಸಿಡಿಲು, ಮಿಂಚು ಸಹಿತ ಧಾರಾಕಾರವಾಗಿ ಮಳೆ ಸುರಿಯಿತು. ಭೂಮಿಯೆಲ್ಲ ಮುಳುಗಿ ಹೋಗಿದೆ, ಬರೇ ನೀರು ಮಾತ್ರ ಕಾಣ್ತಾ ಇದೆ. ಅಯ್ಯ, ಈಗ ನೀನೊಂದು ಕೆಲಸ ಮಾಡಬೇಕು. ಇನ್ನು ಮುಂದೆ ಮನುಕುಲಕ್ಕೆ ಮೂಲ ಪುರುಷ ನೀನಾಗಬೇಕು. ಮನುಷ್ಯರು ಅಂತ ಹೇಳುವುದಕ್ಕೆ ನಾನು ಮೂಲ ಪುರುಷ. ಮನುವಂಶವಲ್ಲರಿ, ನಿನ್ನಿಂದಾಗಿಯೇ ಮಾನವರ ಭೂಮಿಯಲ್ಲಿ ಜನಿಸಬೇಕು. ಸತ್ಯವ್ರತ, ಆ ಕೆಲಸವನ್ನು ಮಾಡಬೇಕು ಅಂತಾದ್ರೆ ಆಮೇಲೆ ಇಲ್ಲಿದ್ದಂತಹ ಬೀಜಾದಿಗಳು, ಆ ಬೀಜಗಳನ್ನು ಬಿತ್ತಬೇಕು ಅಂತ ನೆಲಬೇಕು. ಭೂಮಿಯಲ್ಲಿ ಬೀಜ ಬಿತ್ತುವುದಕ್ಕಾಗುವುದಿಲ್ಲ ಅಲ್ವಾ? ಹಾಗಾದ್ರೆ ಯೋಚನೆ ಮಾಡಬೇಡ. ಕ್ಷೇತ್ರವೇ ಇಲ್ಲಿ ಈ ಕ್ಷಣದಲ್ಲಿ ಆದಿ ಕೂರ್ಮನಾಗಿ ನಾನು ನೀರಿನ ತಳಭಾಗವನ್ನು ಸೇರಿ ಮುಳುಗಿದಂತಹ ಭೂಮಿಯನ್ನು ಆಧರಿಸಿ ಮೇಲೆತ್ತುತ್ತೇನೆ. ಅದರಲ್ಲಿ ನೀನು ಮನೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಕಲ ಬೀಜಾದಿಗಳನ್ನು ಬಿತ್ತಿ ನೆಮ್ಮದಿಯಿಂದ ಸಹಸ್ರ ವರ್ಷಗಳ ಕಾಲ ಮಕ್ಕಳನ್ನು ಪಡೆದು ಜೀವನವನ್ನು ಸಾಗಿಸಿ ಆ ಮೇಲೆ ವೈಕುಂಠ ಧಾಮವನ್ನು ಸೇರು. ನಿಮಗೆಲ್ಲ ಶುಭವಾಗಲಿ.
ಸತಿ ಸತಿಯಾದ